ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ನನ್ನ ಹೆಸರು ರಾಜೇಶ್ ಮಿಶ್ರಾ, RM ಪ್ರಾಪರ್ಟೀಸ್ ಇಂದ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಮತ್ತೊಂದು ಪ್ರಾಜೆಕ್ಟ್ಗೆ ಕರ್ಕೊಂಡ್ಬಂದಿದ್ದೀನಿ. ಈ ಪ್ರಾಜೆಕ್ಟ್ ಎಲ್ಲಿದೆ ಅಂದ್ರೆ, ಹೋದ್ ಸರಿ ನಾನು ನಿಮಗೆ ತ್ಯಾಗದಹಳ್ಳಿ ಅಂತ ಒಂದು ಪ್ರಾಜೆಕ್ಟ್ ಇತ್ತಲ್ಲ, ಅದೇ ರೈಲ್ವೆ ಗೊಳ್ಳಳ್ಳಿಯಿಂದ ಕೇವಲ 2 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ತ್ಯಾಗದಹಳ್ಳಿ ಪ್ರಾಜೆಕ್ಟ್ ಬಗ್ಗೆ ಹೇಳಿದೆ. ತ್ಯಾಗದಹಳ್ಳಿಯಿಂದ ಈ ನಮ್ಮ ಪ್ರಾಜೆಕ್ಟ್ ಏನಿದೆ ಪೆಸಿಫಿಕ್ ಕಣ್ಮಂಗ್ಲ, ಕೇವಲ 2ರಿಂದ 2.5 ಕಿಲೋಮೀಟರ್ ದೂರದಲ್ಲಿದೆ. ಇದು ಸ್ಪೆಷಾಲಿಟಿ ಏನಿದೆ ಈ ಪ್ರಾಜೆಕ್ಟ್ ಬಗ್ಗೆ, ಇಟ್ಸ್ ಟೋಟ್ಲಿ ಗೇಟೆಡ್ ಕಮ್ಯುನಿಟಿ ಪ್ರಾಜೆಕ್ಟ್. ಅಂದ್ರೆ ಈಗ ಟೋಟ್ಲಿ ನೋಡಿ, ನೀವು ಬೌಂಡ್ರಿ ಹಾಕಿದೀವಿ, ಅಕ್ಕಪಕ್ಕ ಫುಲ್ ಬೌಂಡ್ರಿ ಹಾಕಿದೀವಿ. ಸೊ ಇದೆಲ್ಲ ರೆಡಿ ಆಗಿದೆ ಪ್ರಾಜೆಕ್ಟ್. ಇದು ಆಲ್ರೆಡಿ ರೆಡಿಯಾಗಿ ಸಾಕಷ್ಟು ಸೈಟ್ಸ್ ಕೂಡ ಸೇಲ್ ಆಗೋಗಿದೆ. ಇಲ್ಲಿ ಕೆಲವು ಸೈಟ್ಸ್ ಮಾತ್ರ ಉಳ್ಕೊಂಡಿದೆ. ಇದರಲ್ಲಿ ನೀವು ನೋಡ್ದಂಗೆ ಎಲೆಕ್ಟ್ರಿಕ್ ಸಿಟಿಯಿಂದ ಹಿಡಿದು ಡ್ರೈನೇಜ್ ಸಿಸ್ಟಮ್ ಇಂದ ಹಿಡಿದು ಟಾರ್ ರೋಡ್ ಇಂದ ಹಿಡಿದು ಪ್ರತಿಯೊಂದು ವಿಷಯನೂ ರೆಡಿ ಇದೆ ಇಲ್ಲಿ. ಸೊ ಈ ಲೇಔಟ್ ಅಲ್ಲಿ ಅದೇ ಒಂದು ಸ್ಪೆಷಾಲಿಟಿ. ಹಾಗೆ ಕೆಲವು ಮನೆಗಳೆಲ್ಲ ಕಟ್ಟಿದ್ದಾರೆ ಆಗ್ಲೇ. ನೀವು ನೋಡ್ದಂಗೆ ನಾನು ತೋರಿಸಿ ನಿಮ್ಗೆ ಮನೆಗಳು ಕಟ್ಟಿದ್ದಾರೆ. ಆಮೇಲೆ ನನ್ನ ಬಲಗಡೆಗೆ ನೀವು ನೋಡಿದಾಗ ಸಿದ್ಧಗಂಗಾ ಮಠ ಅವ್ರದ್ದು ಕಾಲೇಜ್ ಕೂಡ ಇದೆ ಅಲ್ಲಿ. ಶಿವಕುಮಾರ್ ಸ್ವಾಮೀಜಿ ಅವ್ರದ್ದು ಒಂದು ಇದನ್ನು ಕೂಡ ಇದೆ, ಕಾಲೇಜ್ ಕೂಡ ಇದೆ, ಆಮೇಲೆ ಮಠ ಕೂಡ ಇದೆ ಅಲ್ಲಿ. ಸೊ ಅದೊಂದು ಸ್ಪೆಷಾಲಿಟಿ ಇದೆ. ಆಮೇಲೆ ಮೈನ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಪ್ರಾಜೆಕ್ಟ್ ಇದು ಅಗೇನ್. ಯಾಕಂದ್ರೆ ಲಾಸ್ಟ್ ಟೈಮ್ ನಿಮ್ಗೆ ಹೇಳ್ದಂಗೆ ಒಳಗಿರುತ್ತೆ ಅಲ್ಲಿರುತ್ತೆ ಅಂತಲ್ಲ, ಇದು ಒಳಗೇನಿಲ್ಲ, ಇದು ಕೂಡ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಪ್ರಾಜೆಕ್ಟ್ ಇದು. ಆಮೇಲೆ ಸಾಕಷ್ಟು ದೊಡ್ಡ ಲೇಔಟ್ ಇದು. ಸುಮಾರು ಒಂದು 2ರಿಂದ 3 ಎಕರೆ ಲ್ಯಾಂಡ್ ಅಷ್ಟು ದೊಡ್ಡದಿದೆ ಇದು. ಆಮೇಲೆ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಎಲ್ಲ ಆಗಿದೆ, ಎಲ್ಲ ರೆಡಿ ಆಗಿದೆ. ಮನೆನೇ ಕಟ್ಕೊಬಹುದು ವೀಕ್ಷಕರೇ. ಸೊ ಒಂದು ರೋಡ್ ನಿಮ್ಗೆ ಹಾಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ ವೀಕ್ಷಕರೇ, ಬನ್ನಿ. ಸೊ ವೀಕ್ಷಕರೇ, ಲೇಔಟ್ ನೋಡ್ಕೊಂಬಂದ್ರಲ್ಲ, ನೋಡ್ಕೊಂಬಂದ್ಮೇಲೆ ನಿಮ್ಮ ಮನ್ಸಲ್ಲಿ ಬಂದಿರಬೇಕಲ್ಲ, ನಾನು ಒಂದು ಸೈಟ್ ತಗೊಳ್ಬೇಕು, ಮನೆ ಕಟ್ಟಬೇಕು ಅಂತ. ವೀಕ್ಷಕರೇ, ಆಗ್ಲೇ ನೀವು ನೋಡ್ದಂಗೆ ಸಾಕಷ್ಟು ಜನ ಮನೆಗಳು ಕಟ್ಟಿದ್ದಾರೆ. ನೀವೇ ನೋಡ್ತಾ ಇದ್ರಲ್ಲಿ ಒಂದು ಮನೆ ಕೂಡ ಕಟ್ಟಿದ್ದಾರೆ ಆಗ್ಲೇ, ನೆಮ್ಮದಿಯಾಗೂ ಕೂಡ ಇದ್ದಾರೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರೋದು ಆರೋಗ್ಯ. ಆರೋಗ್ಯ ಇಲ್ಲ ಅಂದ್ರೆ ಟೋಟಲ್ ಲೈಫೇ ವೇಸ್ಟ್. ಅದಕ್ಕೆ ಬೆಂಗಳೂರಲ್ಲಿ ಏನಾಗ್ತದೆ ಅಂದ್ರೆ, ನಾವು ಟೆನ್ಷನ್ ಅಲ್ಲಿ ಇರ್ತೀವಿ, ಪೊಲ್ಯೂಷನ್, ಟ್ರಾಫಿಕ್ ಕಂಜೆಷನ್, ಅದು ಇದು ಎಲ್ಲ ಇರುತ್ತೆ. ಹೊರಗಡೆ ಬಂದಾಗ ಏನಾಗ್ತಂದ್ರೆ ನಮಗೊಂಥರ ಫೀಲ್ ಬರುತ್ತೆ, ಅಪ್ಪ ಎಲ್ಲೋ ಆಚೆ ಬಂದ್ವಲ್ಲಪ್ಪ ಅಂತ. ಸೊ ಇಲ್ಲಿ ಬಂದಾಗ ಆ ಫೀಲ್ ಬರುತ್ತೆ. ನನಗೂ ಆ ಫೀಲ್ ಬರ್ತಾ ಇದೆ, ನಾನು ಒಂದು ಸೈಟ್ ತಗೊಳ್ಬೇಕು, ಮನೆ ಕಟ್ಟಬೇಕು ಅಂತ. ಸೊ ಇಟ್ ಇಸ್ ಎ ಗುಡ್ ಲೊಕೇಶನ್, ಒಳ್ಳೆ ಜಾಗ ಕೂಡ ಇದು. ಆಮೇಲೆ ಗೇಟೆಡ್ ಕಮ್ಯುನಿಟಿ, ಎಲ್ಲಾ ತರ ಫಾರ್ಮೇಶನ್ ಆಗಿದೆ ಲೇಔಟ್. ಆಮೇಲೆ ರೋಡ್ ಸೈಡ್ಗೆ ಇದೆ, ರೋಡ್ ಪಕ್ಕದಲ್ಲೇ ಬರ್ತಿದೆ ಆಕ್ಚುಲಿ. ಸೊ ಬಸ್ ಸರ್ವಿಸ್ ಕೂಡ ಇರುತ್ತೆ, BMTC ಬಸ್ ಸರ್ವಿಸ್ ಕೂಡ ಇದೆ ಇಲ್ಲಿ. ಸೊ ಇದೆಲ್ಲ ಲೆಕ್ಕ ಆಗಿದಾಗ ಇಟ್ ಇಸ್ ನಾಟ್ ಟೂ ಫಾರ್ ಆಲ್ಸೋ. ಯಾಕಂದ್ರೆ ರೈಲ್ವೆ ಗೊಳ್ಳಳ್ಳಿಯಿಂದ ನಮ್ಮ ತ್ಯಾಗದಹಳ್ಳಿ ಪ್ರಾಜೆಕ್ಟ್ಗೆ 2 ಕಿಲೋಮೀಟರ್, ಅಲ್ಲಿಂದ ಇಲ್ಲಿ 2.5 ಕಿಲೋಮೀಟರ್ ಅಂದಾಗ 4-5 ಕಿಲೋಮೀಟರ್ ಇಸ್ ನಾಟ್ ಎ ಬಿಗ್ ಇದು, ಅಂದ್ರೆ ಜಾಸ್ತಿ ದೂರ ಇಲ್ಲ ಅನ್ಸುತ್ತೆ ನನಗೆ. ಸೊ ವೀಕ್ಷಕರೇ, ಯೋಚನೆ ಮಾಡಬೇಡಿ, ತಡ ಮಾಡಬೇಡಿ. ನಾನು ಆಗ್ಲೇ ಹೇಳ್ದಂಗೆ ತೆರೆ ಮೇಲೆ ನಂಬರ್ ಬರ್ತಿದೆ, ಕೂಡಲೇ ಕರೆ ಮಾಡಿಬಿಟ್ಟು ನಿಮ್ದಾದ ಒಂದು ಸೈಟ್ನ ನೀವು ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ವೀಕ್ಷಕರೇ, ಇನ್ನೊಂದು ವಿಷಯ, ಇವತ್ತು ಏನಾಗಿದೆ ಅಂದ್ರೆ, ಪ್ರತಿಯೊಬ್ಬರು ಒಂದು ಸೈಟ್ ತಗೊಂಡ್ಬಿಡ್ತಾರೆ. ತಗೊಂಡಿದ್ಮೇಲೆ ಏನಾಗುತ್ತೆ ಅಂದ್ರೆ ಚಿಂತೆಯಲ್ಲಿ ಬಂದ್ಬಿಡ್ತಾರೆ. ಯಾವ ತರ ಚಿಂತೆ? ಮನೇನ ಕಟ್ಟಬೇಕು, ಯಾವ ತರ ಕಟ್ಟಬೇಕು, ಹೆಂಗ್ ಕಟ್ಟಬೇಕು, ಅದೆಲ್ಲ ಟೆನ್ಷನ್ ಅಲ್ಲಿ ಬಂದ್ಬಿಡ್ತಾರೆ. ಅದಕ್ಕೆ ನಮ್ಮ ಸಂಸ್ಥೆ ಏನಿದೆ, RM ಪ್ರಾಪರ್ಟೀಸ್ ಅಂಡರ್ ಒನ್ ರೂಫ್ ಅಲ್ಲೇ ನಿಮ್ಗೆ ವಿ ಹ್ಯಾವ್ ಗಾಟ್ ಇಂಜಿನಿಯರ್ಸ್, ಆರ್ಕಿಟೆಕ್ಟ್ ಇಂಜಿನಿಯರ್ಸ್ ಇದ್ದಾರೆ, ಆಮೇಲೆ ಎಕ್ಸ್ಪರ್ಟ್ಸ್ ಇದ್ದಾರೆ, ವಾಸ್ತು ಎಕ್ಸ್ಪರ್ಟ್ಸ್ ಇದ್ದಾರೆ. ಪ್ರತಿಯೊಂದು ಅಂಡರ್ ಒನ್ ರೂಫ್. ಇವನ್ ನಿಮಗೆ ಪ್ಲಾನ್ ಅಪ್ರೂವಲ್ ಕೂಡ ನಮ್ಮ ಸಂಸ್ಥೆ ಕಡೆಯಿಂದಾನೇ ನಾವು ಮಾಡಿಕೊಡ್ತೀವಿ. ಈಗ ನಿಮ್ಮಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸೈಟ್ ತಗೊಂಡಿದ್ದೀರಿ ಅಲ್ಲೋ, 30-40 ಆಗಿರ್ಬೋದು, 60-40 ಆಗ್ಬೋದು. ಈಗ 30-40ಗೆ ನಿಮ್ಗೆ ಎಷ್ಟು ಡೈಮೆನ್ಷನ್ ಅಲ್ಲಿ ನಿಮ್ಗೆ ಮನೆ ಬೇಕು, ಅದ್ರ ಕೊಟೇಶನ್ ಅದ್ರ ಪ್ರಕಾರ ನಾವು ಮಾಡಿ ಕೊಡ್ತೀವಿ. ಆಮೇಲೆ ರೇಟ್ ಕೂಡ ನಾವೇನು ಹೇಳ್ತೀವಿ ಕಡಿಮೆನೇ ಇರುತ್ತೆ. ಕಡಿಮೆ ಅಂದ ತಕ್ಷಣ ನಿಮಗೆ ನಾವು ಮೆಟೀರಿಯಲ್ ಕಡಿಮೆ ಹಾಕೋದಿಲ್ಲ, ಅದೇ ಮೆಟೀರಿಯಲ್, ಅದೇ ಕ್ವಾಲಿಟಿ ಎಲ್ಲ ಅದೇ ಇರುತ್ತೆ.
ಬಟ್ ಏನಂದ್ರೆ ಸ್ವಲ್ಪ ನಾವು ಮಾರ್ಕೆಟ್ಗಿಂತ ಕಡಿಮೆಗೆ ನಾವು ಮಾಡಿಕೊಡಕ್ಕೆ ನಾವು ಇಷ್ಟಪಡ್ತೀವಿ ವೀಕ್ಷಕರೇ. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಂದ್ರೆ ಖಂಡಿತ ನಮ್ಮ ಈ ಸಂಸ್ಥೆ RM ಪ್ರಾಪರ್ಟೀಸ್ಗೆ ಕರೆ ಮಾಡ್ಬಿಟ್ಟು ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ಮ ಒಂದು ಸೈಟ್ ಇದ್ರೆ ಬೇಕಾದ್ರೆ ಬಂದು ವಿಷಯ ಮಾತಾಡ್ಕೊಂಡು ನೀವೊಂದು ಕೊಟೇಶನ್ ತಗೊಬೋದು. ಆಮೇಲೆ ಕನ್ಸ್ಟ್ರಕ್ಷನ್ ಬೇಕಾದ್ರೆ ನಾವು ಮಾಡಿ ಕೊಡ್ತೀವಿ ವೀಕ್ಷಕರೇ. ಸೊ ಇಲ್ಲಿವರೆಗೂ ನಾನು ನಿಮಗೆ ಮಾಹಿತಿ ಕೊಟ್ಟೆ. ಸೊ ಇನ್ನು ಮುಂದೆ ನಾನು ಕೊಡ್ತಾ ಹೋಗ್ತೀನಿ. ಓಕೆನಾ ವೀಕ್ಷಕರೇ? ನಮಸ್ಕಾರ.